ದೇಶದ ಭವಿಷ್ಯ ಹೇಗಿರುತ್ತೆ? ಭವಿಷ್ಯ ಸೂರ್ಯನ ರಶ್ಮಿ, ಯಾಕಂದ್ರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಕೌಂಟ್ ಮಾಡ್ತೀವಿ. ಯಾಕಂದ್ರೆ ನನಗೆ ಕಾಣಿಸ್ಲಿಲ್ವಲ್ಲ, ಎಲ್ಲರಿಗೂ ಯಾರಿಗೂ ಕಾಣಿಸ್ಲಿದ್ದ ವಿಷಯ. ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ, ದೇಶ ಸುಭಿಕ್ಷವಾಗಿರಲಿ. ಅಲ್ಲ ಭವಿಷ್ಯ ಏನ್ ಸೂಚ್ಯ ಏನಿದೆ? ಅಲ್ಲ, ಅಂತಹ ಭಯ ಯಾವುದೂ ಇಲ್ಲ. ಯಾಕೆಂದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಬೆಳಕಿತ್ತು, ಬಿಸಿಲಿತ್ತು. ಈಗಿಲ್ಲ. ಅದು ಪ್ರಕೃತಿಯ ವಿಕೋಪ. ಪ್ರಕೃತಿನ ನಾವು ದೂಷಿಸಕ್ಕಾಗಲ್ಲ. ಯಾಕಂದ್ರೆ ಸೂರ್ಯಚಂದ್ರನಿಗೆ ಪ್ರಕೃತಿಲಿರೋದು. ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ. ಏನಪ್ಪಾ ಅಂದ್ರೆ ಏನಿದೆ ಕಾರಣ, ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ. ಯಾಕಂದ್ರೆ ಪುಷ್ಪವೃಷ್ಟಿ ಆಗ್ತಾ ಇದೆ, ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳ್ತೀನಿ. ಇದು 2ನೇ ಸರಿ. ಯಾವಾಗ 70 ವರ್ಷದ ಅನುಭವದಲ್ಲಿ ಯಾವಾಗ ಆಗಿತ್ತು? 21ರಲ್ಲಿ ಒಂದ್ಸರಿ ಇದೇ ರೀತಿ ಆಗಿತ್ತು, ಇವತ್ತಿಗಾಗಿದೆ. ಒಂದು ಮಧ್ಯದಲ್ಲಿ 1 ವರ್ಷದಲ್ಲಿ ಮಳೆ ಸಾಯಂಕಾಲ 4:15ವರೆಗೂ ಭಯಂಕರವಾದ ಮಳೆ. ಬಟ್ ಅವಾಗ ನಿಮ್ ಇಷ್ಟೊಂದು ಮೀಡಿಯಾ ಇರಲಿಲ್ಲ, ಒಂದು 3-4 ಇತ್ತು. ದೀಕ್ಷಿತರೆ ಮಳೆ ಬರ್ತಾರೆ, ಸೂರ್ಯ ಬರಲ್ಲ ಅಂತ. ಖಂಡಿತ ತನ್ನ ಸೂರ್ಯ ಬರ್ತಾನೆ, ತನ್ನ ಪೂಜೆಯನ್ನು ಮಾಡ್ತಾನೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ 5 ಗಂಟೆ 5 ನಿಮಿಷಕ್ಕೆ ಮಳೆ ನಿಲ್ತು. ಆಮೇಲೆ ಸೂರ್ಯ ಬಂದ, ಸ್ವಾಮಿ ಪೂಜೆ ಮಾಡ್ದ, 5:25ಕ್ಕೆ ಮಳೆ ಶುರು. ಅಲ್ಲ, ಆ ರೀತಿ ದರ್ಶನ ಮಾಡದೇ ಇರೋ ಕಾರಣಕ್ಕೆ ಮುಂದಿನ ವರ್ಷ ಆಗಿನ ವರ್ಷ ಏನಾಗಿತ್ತು, ಸೊ ಈಗ ಮುಂದಿನ ವರ್ಷ ಭಕ್ತರು ಒಂದು ಸಹಜವಾಗಿ ಸಾಮಾನ್ಯವಾಗಿ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ಆ ವಿಷಯವನ್ನು ಹೇಳಿದ್ದೆ. ಈ ವರ್ಷ ಏನೋ ಒಂದು ಅನಾಹುತಗಳು ನಡೆಯುತ್ತೆ, ಬಹಳಷ್ಟು ಪ್ರಾಣ ಸಂಕಟಗಳಾಗುತ್ತೆ ಅಂತ ನಾನು ಆ ವಿಷಯವನ್ನು ಹೇಳಿದ್ದೆ. ಅದೇ ರೀತಿ ಬಹಳಷ್ಟು ಪ್ರಾಣ ಸಂಕಟ. ಈ ವರ್ಷ ಹೇಗಿರುತ್ತೆ ಶ್ರೀಗಳೇ? ಸೂಚನೆ ಇರುತ್ತೆ, ಬರುತ್ತೋ ಅಥವಾ ಸೂರ್ಯ ರಶ್ಮಿ ಆಗುತ್ತೆ ಅನ್ನೋದು ಒಂದು ಅನುಮಾನ ಕೂಡ ಇರುತ್ತೆ. ಈ ಎಲ್ಲಾ ಒಂದು ಆಗುಗಳನ್ನು ನೋಡಿದ್ರೆ ರಾಜ್ಯದಲ್ಲಿ ನಾಯಕತ್ವ ಏನಾದ್ರು ಬದಲಾವಣೆ ಆಗ್ತದೆ? ದಯಮಾಡಿ ರಾಜಕೀಯವನ್ನು ಕೇಳಬೇಡಿ. ಯಾಕಂದ್ರೆ ನಾನು ಶಿವನ ಪೂಜೆ ಮಾಡೋದ್ರಿಂದ ರಾಜಕೀಯ ನನಗೆ ಬೇಡ. ರಾಜಕೀಯದಲ್ಲಿ ನಾವೀಗ ನೋವುಗಳನ್ನ ಅನುಭವಿಸ್ತಾ ಇದ್ದೀವಿ. ಆ ನೋವುಗಳನ್ನೆಲ್ಲ ದೂರ ಮಾಡಪ್ಪ ಅಂತ ಸ್ವಾಮಿಯನ್ನು ಕೇಳೋಣ ಹೊರತು ರಾಜಕೀಯದ ಪ್ರಶಂಸೆ ನನ್ನ ಹತ್ರ ದಯವಿಟ್ಟು ಯಾರು ಈಶ್ವರನ ಬಗ್ಗೆ ಕೇಳಿ, ಧರ್ಮದ ಬಗ್ಗೆ ಕೇಳಿ, ಯಾವ ರೀತಿಯ ತೊಂದರೆಯೂ ಈ ವರ್ಷ ಆಗೋದಿಲ್ಲ. ಎಲ್ಲದೂ ಕೂಡ ಇದು ಸತ್ಯವಾದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೀತು. ಹೋದ ವರ್ಷ ಆಯ್ತು, ಅದು ನೋಡಿ ಒಳ್ಳೆ ರೀತಿ ಮಳೆ ಆಯ್ತು, ಬೆಳೆ ಆಯ್ತು. ಇವತ್ತೆಲ್ಲ ರೈತರು ಸಂತೋಷವಾಗಿದ್ದಾರೆ. ಬಟ್ ರಾಜಕೀಯ ಏನಾಯ್ತು ಅಂತ ಹೋದ ವರ್ಷನೂ ಇಲ್ಲ, ಅದಕ್ಕೆ ಮುಂಚೆನೂ ಇವತ್ತು ಹೇಳಲ್ಲ, ಮುಂದಿನ ವರ್ಷಗಳಲ್ಲಿ. ಪ್ರಕೃತಿ ವಿಕೋಪಗಳ ರೀತಿ ಏನಾದರೂ ಸೂಚನೆ ಇದೆಯಾ? ಪ್ರಕೃತಿ ವಿಕೋಪಗಳು ಅಂದ್ರೆ ಸೂರ್ಯ ಚಂದ್ರ ಅಗ್ನಿ ನೇತ್ರ ಅಂತ ನಾನು ಏನು ಹೇಳಿದ್ದೀನಿ. ಸೂರ್ಯ ಮತ್ತೆ ಚಂದ್ರ 2 ಈಶ್ವರನ ನೇತ್ರ. ನಾವು ಈ ಶಾಖ ಸ್ವಾಮಿ ಮೇಲೆ ಬಿದ್ದಾಗ ನಾವು ಕೆಲವು ಶಾಂತಿಗಳನ್ನ ಮಾಡ್ಕೋತೀವಿ. ಮೊದಲೇ ಗಂಗಾಧರೇಶ್ವರ, ಗಂಗೆಯನ್ನು ಇಟ್ಕೊಂಡಿರೋನು, ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಒಲೆ ಮೇಲೆ ತಣ್ಣೀರಿಟ್ಟರೆ ಬಿಸಿನೀರಾಗುತ್ತೆ, ಕೋಲ್ಡ್ ವಾಟರ್ ಇಟ್ಟು ಬಿಸಿಗೆ ಬಿಸಿ ಆಗುತ್ತೆ. ಅದೇ ರೀತಿ ಎಷ್ಟೋ ವರ್ಷ ಸಹಸ್ರಾರು ಸಂಖ್ಯೆ ದೂರದಲ್ಲಿರುವಂಥ ಸೂರ್ಯ ಭಗವಂತ ಸ್ವಾಮಿಯನ್ನ ಸ್ಪರ್ಶ ಮಾಡಿದಾಗ ಆ ಉಷ್ಣ ಅಲ್ಲಿ ಸ್ವಾಮಿಗೆ ಬರುತ್ತೆ. ಆ ಉಷ್ಣ ಬಂದಾಗ ಅದಕ್ಕೆ ಶಾಂತಿ ಅನ್ನೋದು ನಾವು ಹಾಲಭಿಷೇಕ ಮಾಡ್ತಾ ಇರ್ತೀವಿ. ಕ್ಷೀರೋದ್ಧಾರಣವ ಸಂಭವ. ಹಾಲಿನಿಂದ ಕಪ್ಪಿಗಿರೋ ಲಿಂಗ ನಮಗೆ ಬೆಳ್ಳಗೆ ಕಾಣಿಸುತ್ತೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕಪ್ಪು ಏನು ಕೆಟ್ಟ ಭಾವನೆಗಳಿದೆ, ಆ ಭಾವನೆ ಎಲ್ಲ ನಾಶವಾಗಿ ಸ್ವಾಮಿ ಯಾವ ರೀತಿ ಹಾಲಾಭಿಷೇಕದಲ್ಲಿ ಬೆಳ್ಳಿಗೆ ಕಂಡನೋ ಅದೇ ರೀತಿ ನಮ್ಮೆಲ್ಲರ ಒಂದು ವಿಶೇಷ ಆ ಬೆಳ್ಳಗಿರಲಿ, ಎಲ್ಲರಿಗೂ ದುಃಖ ದೂರವಾಗಲಿ ಅನ್ನೋದು ಈ ವಿಷಯ. ಇವತ್ತು ಧನುರ್ಮಾಸದ ಪೂಜೆ ಮುಗೀತು, ನಾಳೆಯಿಂದ ಸೂರ್ಯ ಉದಯ ಆದ್ಮೇಲೆ ಅಭಿಷೇಕ ಪೂಜೆ ಮಾಡ್ತೀವಿ. ಆದರೂ ಒಂದು ಶಾಂತಿ ನಾಳೆ ಮಾಡ್ಕೊತೀವಿ. ಏನು ತೊಂದರೆ ಆಗಲ್ಲ. ಆ ಕರ್ಮಗಳು ಯಾವುದು ನಮ್ಮ ಭಾರತ ದೇಶಕ್ಕೆ ಬರಲ್ಲ.